ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಗೀ ರೈಸ್ ಮಾಡ್ತಾಯಿದ್ದೀವಿ. ಬನ್ನಿ ಗೀ ರೈಸ್ ರೆಸಿಪಿ ನೋಡೋಣ. ಈಗ ನಾನು 5 ಸ್ಪೂನ್ಸ್ ಗೀ ಹಾಕ್ಕೊತಾ ಇದ್ದೀನಿ. ಗೀ ಹಾಕ್ಕೊಳ್ಬೇಕು. ಎಷ್ಟು ಹಾಕ್ಕೊತೀರಾ? ಯಾಕಂದ್ರೆ ಗೀ ಮೇನ್ ಪಾರ್ಟ್ ಆಗಿರುತ್ತೆ ಇದ್ರದ್ದು. ಈಗ ಸ್ಪೈಸಸ್ ಹಾಕ್ಕೊಳ್ಳೋಣ. ನೋಡಿ, ಈಗ ನಾನು ಇದು ಪಲಾವ್ ಎಲೆ ಅಂತ ಸಿಗುತ್ತೆ, ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಚಿಲ್ಲೀಸ್ ಹಾಕ್ಕೊಂಡೆ, ಇದೊಂದು ಸ್ಪೈಸಸ್ಸು, ಮತ್ತು ಲಾಸ್ಟಿಗೆ ಕ್ಯಾಶ್ಯೂ ಹಾಕ್ಕೊಂಡೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಗೋಲ್ಡನ್ ಫ್ರೈ ಆಗೋವರೆಗೂ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದರೆ ಅದ್ರದ್ದು ಟೇಸ್ಟೂ ಹಂಗೆ ಆಗುತ್ತೆ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅವಾಗ ಅದು ಬೇಯ್ತಾ ಇದ್ದಾಗ ಮತ್ತು ಚೆನ್ನಾಗಿರೋ ಫ್ಲೇವರ್ ಸಿಗುತ್ತೆ. ಆ ಪಲಾವ್ ಎಲೆದು ಫ್ಲೇವರ್ ಸಿಗ್ತಾ ಇರುತ್ತೆ. ನಾರ್ಮಲ್ ರೈಸ್ ಮಾಡ್ಕೊಂಡು ತಿನ್ನೋ ಬದಲು ಈ ಥರ. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳೋಣ. ಇದ್ರದ್ದು ಯಾಕಂದರೆ ಇದ್ರದ್ದು ಹಸಿ ವಾಸನೆ ತೆಗಿಯೋದಕ್ಕೆ. ಈಗ ಇದನ್ನ ಹಾಕ್ಕೊಂಡ್ರೆ ಹಸಿ ವಾಸನೆ ಹೋಗುತ್ತೆ. ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. 1 ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಆಮೇಲೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಈಗ ನಾನು 1 ಕಪ್ ರೈಸಿಗೆ 2 ಕಪ್ದು ವಾಟರ್ ಹಾಕ್ಕೊತಾ ಇದ್ದೀನಿ. ನಾನು ಲೆಂತ್ ಮಾಡ್ಕೊಂಡಿದ್ದಕ್ಕೆ ಈಗ ಈಸಿ ಆಯಿತು, ಅದಕ್ಕೆ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಇರುತ್ತೆ. ಮತ್ತು ಇದು ವೆರಿ ಈಸಿ ರೆಸಿಪಿ. ಡೆಫಿನೆಟ್ಲಿ ಎಲ್ಲರೂ ಟ್ರೈ ಮಾಡಬೇಕು. ಇದನ್ನು ಈಗ ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ. ಒಂಚೂರು ಕಲ್ಲುಪ್ಪು ಹಾಕ್ಕೊಳ್ಬೇಕು, ಹೆಲ್ತಿಗೂ ಒಳ್ಳೆಯದು. ನಾನೇನು ರೈಸ್ ಇಟ್ಕೊಂಡಿದ್ನಲ್ಲ, ಈಗ ರೈಸ್ ಹಾಕ್ಕೊತಾ ಇದ್ದೀನಿ. ನೋಡಿ, ನಾನು ಆವಾಗಲೇ ಲೆಂತ್ ಮಾಡ್ಕೊಂಡಿದ್ದಕ್ಕೆ ಇದನ್ನು ಹಿಂಗೆ ಹಾಕ್ಕೊತಾ ಇದ್ದೀನಿ. ಒನ್ ಮೇನ್ ಥಿಂಗ್ ಮರೆಯೋಂಗಿಲ್ಲ, 2 ಕಪ್ಸ್ ವಾಟರ್ಗೆ 1 ಕಪ್ ರೈಸ್ ಹಾಕ್ಕೊಳ್ಬೇಕು. ನಾನು ಹಾಗೆ ಮಾಡಿರೋದು. ನೋಡಿ, ಹಾಕ್ಕೊಂಡೆ. ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ರೈಸ್ ಇರುತ್ತಲ್ಲ, ಆವಾಗ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಕಾಣಿಸುತ್ತೆ. ಅಂದರೆ ಇದೆಲ್ಲ ಹಾಕ್ಮೇಲೆ ಈ ಥರ ಆಗಿರುತ್ತೆ. ಆಯಿಲ್ ಬದಲು ಇದನ್ನು ಯೂಸ್ ಮಾಡ್ಕೊಳ್ಳಿ, ಗೀನ. ಮತ್ತು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಮಾಡ್ಕೊತಾನೆ ಇರಿ ಚೆನ್ನಾಗಿ ಮಿಕ್ಸು. ಈಗ ನೋಡಿ, ಈ ಥರ ಸಿಗುತ್ತೆ. ಈಗ ಇದನ್ನು ಕ್ಲೋಸ್ ಮಾಡಬೇಕು. 2 ವಿಷಲ್ಸ್ ಹಾಕ್ಮೇಲೆ ತೆಗಿಬೇಕು. 2 ವಿಷಲ್ಸ್ ಆಗೋವರೆಗೂ ವೆಯ್ಟ್ ಮಾಡೋಣ. ಈಗ ನಾನು ಇಟ್ಟಿದ್ದೀನಿ 2 ವಿಷಲ್ಸ್ಗೆ. ಇದು ನೀವು ಎಲ್ಲ ಜೊತೆಗೂ ಟ್ರೈ ಮಾಡ್ಬೋದು. ವೆಜ್ಜು, ನಾನ್ ವೆಜ್ಜು, ಎಲ್ಲ ಗ್ರೇವಿಗೂ. ನಾರ್ಮಲ್ ರೈಸ್ ಮಾಡ್ಕೊಂಡು ತಿನ್ನೋ ಬದಲು ಇದಕ್ಕೊಂಚೂರು ಮಸಾಲೆದಾರ್ ಥರ ಇರುತ್ತೆ. ಅದಕ್ಕೆ ನೀವು ಹಿಂಗೆ ಮಾಡಿಕೊಂಡು ತಿನ್ಬೋದು. ಈ ಗೀ ರೈಸ್ ಎಷ್ಟು ಡೆಫಿನೆಟ್ಲಿ ಈಸಿ ರೆಸಿಪಿ ಇದೆ. ಕಿಡ್ಸೇ ಮಾಡ್ಬೋದು, ಅಷ್ಟು ಈಸಿ ಇದೆ. ಕಿಡ್ಸ್ ಅಂದರೆ ನಮ್ಮ ವಯಸ್ಸವ್ರ ಥರ ಎಲ್ಲ ಈಸಿ ಪೀಸಿ ರೆಸಿಪಿ. ಈಗ ನೋಡಿ, ಮತ್ತು ಸಾಂಬಾರ್ ಗ್ರೇವಿಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಇದು ವೆರಿ ಈಸಿ ರೆಸಿಪಿ, ಅಷ್ಟು ಈಸಿ. ಮತ್ತು ಈಗ ನಮ್ಮದು ವಿಷಲ್ ಆಗಿದೆ, ಈ ಥರ ಆಗುತ್ತೆ. ನೋಡಿ, ನಮ್ಮ ಗೀ ರೈಸ್ ಆಲ್ರೆಡಿ ರೆಡಿ ಆಗಿದೆ. ನೋಡಿ, ಈಸಿ ಪೀಸಿ ರೆಸಿಪಿ. ನಾನು ಇದನ್ನು ಸಾಂಬಾರ್ ಜೊತೆಗೆ ಸರ್ವ್ ಮಾಡ್ತಿದ್ದೀವಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.